ಥಗ್ ಲೈಫ್ ಕಮಲ್ ಹಾಸನ್ ಅವರ ಅಪ್ಕಮಿಂಗ್ ಮೂವಿ. ತುಂಬಾ ನಿರೀಕ್ಷೆ ಇರುವಂಥ ಈ ಚಿತ್ರದ ಟ್ರೇಲರ್ ಸದ್ಯ ರಿಲೀಸ್ ಆಗಿದ್ದು ಏನೇನೆಲ್ಲ ಇದೆ ಏನೇನೆಲ್ಲ ಇರ್ಬೋದು ಎಂದು ಫುಲ್ಲಾಗಿ ನೋಡ್ಕೊಂಡು ಬರೋಣ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಕೊಡಿ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೂವಿ ಮ್ಯಾಟ್ಸ್ ಕನ್ನಡ. ಸದ್ಯ ಕಮಲ್ ಹಾಸನ್ ಅವರು ತಮಿಳಿನ ಹಿರಿಯ ಮತ್ತು ಬೇಡಿಕೆ ಇರುವಂಥ ನಟ. ಅವರು ರೀಸೆಂಟಾಗಿ ಕಲ್ಕಿ ಚಿತ್ರ ಮುಗಿಸ್ಕೊಂಡು ಈಗ ಥಗ್ ಲೈಫ್ ಚಿತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಮಣಿರತ್ನಂ ಅವರ ಡೈರೆಕ್ಷನ್ನಲ್ಲಿ ಬರ್ತಿರುವಂಥ ಥಗ್ ಲೈಫ್ ಚಿತ್ರದ ಮೇಲೆ ಸಾಕಷ್ಟು ನಿರೀಕ್ಷೆಗಳಿವೆ. ಈ ನಿರೀಕ್ಷೆಯನ್ನು ಟ್ರೇಲರ್ ರೀಚ್ ಮಾಡ್ತಾ ಅಂತ ಕೇಳಿದ್ರೆ ನನ್ನ ಪ್ರಕಾರ 75% ರೀಚ್ ಮಾಡಿದೆ. ಬಟ್ ಮೂವಿನ ನೋಡಿದೆ ಇನ್ನೂ ಫೈನಲ್ ಡಿಸಿಷನ್ ಬರೋದಕ್ಕೆ ಆಗೋದಿಲ್ಲ. ಟ್ರೇಲರ್ ನೋಡಿದ ಮೇಲೆ ಅನಿಸಿದ್ದು, ಈ ಚಿತ್ರದಲ್ಲಿ ಕಮಲ್ ಹಾಸನ್ ಅವರು ಒಂದು ಮಗುವನ್ನು ದತ್ತು ತಗೊಳ್ತಾರೆ. ಅವನೇ ಸಿಂಬು. ಅವನನ್ನು ತನ್ನ ಹೆತ್ತ ಮಗನ ಥರ ನೋಡ್ಕೊಂಡಿರ್ತಾರೆ. ಸಿಂಬು ಹಾಗೆ ಬೆಳೆದು ದೊಡ್ಡವನಾಗಿ ಮುಂದೆ ಯಾವುದೋ ಜಗಳ ಆಗಿ ಕಮಲ್ ಹಾಸನ್ ಅವರ ಎದುರಾಳಿ ಗ್ಯಾಂಗನ್ನು ಸೇರಿ ತನ್ನ ಸಾಕು ತಂದೆಯಾದಂಥ ಕಮಲ್ ಹಾಸನ್ ಅವರ ವಿರುದ್ಧ ನಿಲ್ತಾನೆ. ಮುಂದೆ ಅವರ ತಂದೆನ ಕೊಂದು ಅವರ ಸ್ಥಾನಕ್ಕೆ ತಾನು ಬರಬೇಕು ಎನ್ನುವುದು ಅವನ ಆಸೆಯಾಗಿರುತ್ತೆ. ಅಂದರೆ ಟ್ರೇಲರ್ ನೋಡಿದ ಮೇಲೆ ಗೊತ್ತಾಗುತ್ತೆ. ಅಷ್ಟು ಪ್ರೀತಿಯಿಂದ ಇದ್ದಂಥ ಅಪ್ಪ ಮತ್ತು ಮಗ ಯಾಕೆ ವಿರುದ್ಧ ಆಗ್ತಾರೆ ಅನ್ನೋದನ್ನು ನಾವಿನ್ನೂ ಚಿತ್ರ ನೋಡಿನೇ ತಿಳ್ಕೊಬೇಕು ಸ್ನೇಹಿತರೆ. ಇನ್ನು ಟ್ರೇಲರ್ ಬಗ್ಗೆ ಹೇಳಬೇಕಂದ್ರೆ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಕಮಲ್ ಹಾಸನ್ ಅವರನ್ನು ಸ್ಕ್ರೀನ್ ಮೇಲೆ ರಿಪ್ರೆಸೆಂಟ್ ಮಾಡಿರೋ ರೀತಿ ಚೆನ್ನಾಗಿದೆ. ಚಿತ್ರದಲ್ಲಿ ತುಂಬಾ ಆ್ಯಕ್ಷನ್ ಸೀನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದಷ್ಟೇ ಅಲ್ಲ, ಸಿನಿಮಾದಲ್ಲಿ ಕಮಲ್ ಹಾಸನ್ ಮತ್ತು ತ್ರಿಷಾ ಅವರ ರೊಮ್ಯಾನ್ಸ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ 60 ವರ್ಷದ ಕಮಲ್ ಹಾಸನ್ ಮತ್ತು 40 ವರ್ಷದ ತ್ರಿಷಾ ಅವರ ರೊಮ್ಯಾನ್ಸ್ಗೆ ಅನೇಕ ಕಡೆಯಿಂದ ಟ್ರೋಲ್ಗಳು ಆಗೋದನ್ನು ನೋಡ್ಬೋದು. ಇನ್ನು ಕಮಲ್ ಹಾಸನ್ ಮತ್ತು ಸಿಂಬುನ ಜುಗಲ್ಬಂದಿ ಚೆನ್ನಾಗಿ ಕಾಣಿಸಿಕೊಂಡಿದೆ. ಇನ್ನು ಮೊದಲಿಗೆ ಟ್ರೇಲರ್ ನೋಡಿದ ಮೇಲೆ ಇಂಡಿಯನ್ 2 ಜಲಕ್ ಕಾಣಿಸಿತ್ತು. ಸದ್ಯ ಈ ಚಿತ್ರ ಆ ಥರ ಇರಲ್ಲ ಅಂತ ಅನ್ಕೋತೀನಿ. ಚಿತ್ರದ ಟ್ರೇಲರ್ಗೆ ನನ್ನ ಪ್ರಕಾರ 10ಕ್ಕೆ 7 ರೇಟಿಂಗನ್ನು ಕೊಡ್ಬೋದು. ಟ್ರೇಲರ್ ಏನೋ ಚೆನ್ನಾಗಿ ಬಂದಿದೆ, ಆದರೆ ಚಿತ್ರ ಅದೇ ಥರ ಬಂದಿದೆಯೋ ಇಲ್ವಾ ಅಂತ ನಾವು ಚಿತ್ರ ನೋಡಿದ ಮೇಲೆ ಹೇಳ್ತೀನಿ. ಸದ್ಯ ಚಿತ್ರ ಜೂನ್ 5ಕ್ಕೆ ರಿಲೀಸ್ ಆಗ್ತಾಯಿದ್ದು ಸಾಕಷ್ಟು ನಿರೀಕ್ಷೆಯನ್ನು ಹುಟ್ಟುಹಾಗಿದೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.